ಇನ್ಫೋಸೈನ್ ಅನ್ನೋದು ನನ್ನ ಕಂಪನಿ ಹೆಸರು. ಸೈನೇಜ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಒನ್ ಆಫ್ ದ ಲೀಡಿಂಗ್ ಸೈನೇಜ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇನ್ ಕರ್ನಾಟಕ ಅಂತಲೇ ಹೇಳ್ಬೋದು. ನಮ್ದು ಫ್ಯಾಕ್ಟ್ರಿ ಮೇನ್ ಬ್ರಾಂಚ್ ಬಂದು JP ನಗರ್ ಎಲ್ಚನಹಳ್ಳಿ ಹತ್ರ ಇದೆ. ಎರಡನೇ ಬ್ರಾಂಚ್ ಅಂಜನಾಪುರ 100 ಫೀಟ್ ರೋಡ್ ಅಲ್ಲಿ ಇದೆ ಅಂಡ್ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೆ. ಟೋಟಲ್ 3 ಬ್ರಾಂಚ್ ಇದೆ. ಸೊ ಈ 3 ಬ್ರಾಂಚ್ ಇಂದ ಅಕ್ರಾಸ್ ಸೌತ್ ಇಂಡಿಯಾ ಆರಾಮಾಗಿ ಆಪರೇಟ್ ಮಾಡ್ತೀವಿ. ಕೆಲವು ಬಿಗ್ ಪ್ರಾಜೆಕ್ಟ್ಸ್ಗಳು ಈವನ್ ಪ್ಯಾನ್ ಇಂಡಿಯಾ ಸಮೇತ ಆಪರೇಟ್ ಮಾಡ್ತೀವಿ. ಸೊ ನಮ್ದು ಮೇನ್ USP ಏನಂದ್ರೆ ಸರ್, ನೀವು ಈಗ ಏನು ಪ್ರಾಡಕ್ಟ್ ನೋಡ್ತಿದ್ದೀರಾ, ಇದಿಷ್ಟು ಪ್ರಾಡಕ್ಟು ಇನ್ನೋಸ್ ಫ್ಯಾಕ್ಟ್ರಿಯಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಸೊ ಏನೇ ಇದ್ರೂ ರಾ ಮೆಟೀರಿಯಲ್ ಫ್ಯಾಕ್ಟ್ರಿಗೆ ಬರುತ್ತೆ, ಹೊರಗಡೆ ಹೋಗ್ಬೇಕಾದ್ರೆ ಫುಲ್ ಕಂಪ್ಲೀಟ್ ಪ್ರಾಡಕ್ಟ್ ಆಗಿ ಹೊರಗಡೆ ಹೋಗುತ್ತೆ. ಸೊ ನಾವು ಮ್ಯಾನುಫ್ಯಾಕ್ಚರಿಂಗು ಪ್ಲಸ್ ಇನ್ಸ್ಟಾಲೇಷನ್ನು, ಆಫ್ಟರ್ ದಟ್ ಸರ್ವಿಸ್ ಸಪೋರ್ಟು ಎಲ್ಲ ರೀತಿಯೂ ಪ್ರೊವೈಡ್ ಮಾಡ್ತೀವಿ. ನಾವು ಚೀಪ್ ಅಂತೂ ಮಾಡಲ್ಲ ಪ್ರಾಡಕ್ಟು, ಬಟ್ ತುಂಬ ಎಕಾನಮಿಕ್ ಇರುತ್ತೆ. ಯಾಕಂದರೆ ನಮ್ದು ಕಂಪ್ಲೀಟ್ಲಿ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್. ಸೊ ನಮ್ದು ಏನಿದೆ ಅಂದರೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟು ಕಸ್ಟಮರ್ಗೆ ಕೊಡಬೇಕು ಅನ್ನೋದು ಮೇನ್ ಇಂಟೆನ್ಷನ್ ನಮ್ದು. ತುಂಬ ಚೀಪ್ ಮಾಡಿಬಿಟ್ಟು ಆಮೇಲೆ ನಾವು ಸರ್ವಿಸ್ ಕೊಡದೆ ಹೋಗೋ ಥರ ಕಾನ್ಸೆಪ್ಟಲ್ಲಿ ನಾವು ಮಾಡೋಕ್ಕೋಗಲ್ಲ. ಸೊ ಡೀಸೆಂಟ್ ಪ್ರೈಸಿಂಗು, ವೆರಿ ವೆಲ್ ಅಫೋರ್ಡಬಲ್ ಪ್ರೈಸಿಂಗು ವಿತ್ ಗುಡ್ ಕ್ವಾಲಿಟಿ ಸರ್ವಿಸ್ ಇಸ್ ನಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಸರ್, ಇನ್ಫೋಸೈನ್ಸ್ ಅಂದರೆ ಇದು ಸೈನೇಜ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಒನ್ ಆಫ್ ದ ಲೀಡಿಂಗ್ ಕಂಪನಿ ಇನ್ ಕರ್ನಾಟಕ ಹೇಳಬೇಕು ಅಂದರೆ. ಸೊ ನಮ್ಮದು JP ನಗರಲ್ಲಿ ಫ್ಯಾಕ್ಟ್ರಿ ಬರುತ್ತೆ. ಸೊ ಅರೌಂಡ್ 1 ಎಕರೆ ಅಷ್ಟು ದೊಡ್ಡದು ಪ್ಲಾಂಟ್ ಇದೆ. ಒಂದು 80 ರಿಂದ 90 ಜನ ಕೆಲಸ ಮಾಡ್ತಾರೆ. ಸೊ ನಾವು ಎಲ್ಲೆಲ್ಲಿ ಪ್ರಾಡಕ್ಟ್ ನೋಡ್ತಾ ಇದ್ದೀರಾ, ಇದೆಲ್ಲ ಕಂಪ್ಲೀಟ್ಲಿ ಇನ್ ಹೌಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ನಿಮ್ಮ ಮನೆ ನೇಮ್ ಪ್ಲೇಟಿಂದ ಹಿಡಿದು ಕಮರ್ಷಿಯಲ್ಲು ಯಾವುದೇ ರೆಕಗ್ನಿಷನ್ ಬೇಕು ಅಂದರೆ ಒಂದು ಬೋರ್ಡ್ ಬೇಕೇ ಬೇಕು. ಆ ಥರ ಎಲ್ಲ ಥರದ ಬೋರ್ಡು ನಾವು ಮಾಡ್ಕೊಡ್ತೀವಿ. ಇದು ಲೇಸರ್ ಕಟ್ ಹಾಲೋ ಕಾನ್ಸೆಪ್ಟ್ ಅಂತೀವಿ. ಸೊ ಇದರಲ್ಲಿ ಅಲ್ಲಿ ಲೇಸರಲ್ಲಿ ಮಿಷಿನಲ್ಲಿ ಕಟ್ ಮಾಡಿಬಿಟ್ಟು ಒಳಗಡೆ ಲೈಟ್ ಕಾಣದೇ ಇದ್ದಾಗ ಇಂಟಿಗ್ರೇಟ್ ಮಾಡಿ ಕೊಡ್ತೀವಿ. ಒಂಥರ ಡಿಫ್ರೆಂಟ್ ಲುಕ್. ಸರ್ ಇದು ಅದೇ ರೊಟೇಟಬಲ್ ಲಾಲಿಪಾಪ್ ಬೋರ್ಡ್ ಅಂತೀವಿ. ಜನರಲಿ ಶಾಪ್ಸ್ಗಳಿಗೆ ಈ ಥರ ಫ್ರಂಟಿಂದ ಎಲ್ಲ ಸೈಡಿಂದ ರೆಕಗ್ನಿಷನ್ ಬೇಕು ಅಂದಾಗ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಅದು ಡಿಜಿಟಲ್ ವಿಡಿಯೋ ವಾಲ್ ಅಂತೀವಿ. ಇದೆಲ್ಲ ಬೋರ್ಡ್ಗಳು ನಿಮಗೆ ಸ್ಟಾಟಿಕ್ಕು, ಒಂದು ಬೋರ್ಡ್ ಹಾಕಿದ್ರೆ ಅದೇ ಹೆಸರು ಇರುತ್ತೆ. ಸೊ ನಿಮಗೆ ಮಲ್ಟಿಪಲ್ ಆ್ಯಡ್ಸ್ ರನ್ ಮಾಡಬೇಕು ಅಂದಾಗ, ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಶೋ ಮಾಡಬೇಕು ಅಂದಾಗ ನಿಮಗೆ ಈ ಥರ ಬೋರ್ಡ್ಗಳು ತುಂಬ ಯೂಸ್ ಆಗುತ್ತೆ. ಇದು ಇವಾಗ ಇತ್ತೀಚೆಗೆ ಭಾರಿ ಟ್ರೆಂಡಿಂಗಲ್ಲಿದೆ. 2 ಇಯರ್ ವಾರಂಟಿ ಪ್ರಾಡಕ್ಟು. ನೀವು 2 ವರ್ಷಕ್ಕೆ ಒಂದ್ಸತಿ ಮೇಂಟೆನೆನ್ಸ್ ಮಾಡ್ತಾ ಇದ್ರೆ 15-20 ವರ್ಷ ಆರಾಮಾಗಿ ಬರುತ್ತೆ. ಅದು ಸೇಮ್ ಅದೇ ಥರನೇ, ಬಟ್ ಅದು ಲೋಯರ್ ವರ್ಷನ್ನು ಡಿಜಿಟಲ್ ರನ್ನಿಂಗ್ ಬೋರ್ಡ್ ಅಂತೀವಿ. ಇದೆಲ್ಲ ಇವಾಗಿರೋ ಟ್ರೆಂಡಿಂಗಲ್ಲಿರೋ ಕಾನ್ಸೆಪ್ಟ್ಗಳು. ಸೈನೇಜ್ ಬೋರ್ಡು 2D 3D ನಿಯಾನು, ಫ್ಯಾಬ್ರಿಕ್ ಬಾಕ್ಸು, ಕ್ಲಿಪಾನು, ನೀವೇನೇನು ನೋಡ್ತಾ ಇದ್ದೀರಾ ಸರ್, ಇದೆಲ್ಲ ನಮ್ಮ ಫ್ಯಾಕ್ಟ್ರಿಯಲ್ಲಿ ಇನ್ಹೌಸ್ ಆಗುತ್ತೆ. ಸರ್ ನಮ್ಮ ಹತ್ರ ಒಂದು 20 ರಿಂದ 25 CNC ಮಿಷಿನ್ಸ್ಗಳಿದೆ. ಸೊ ನಮ್ಮ ಕಂಪ್ನಿಯಲ್ಲಿ ಏನೇ ಪ್ರಾಡಕ್ಟ್ಗಳು 90% ನಾವು ಮಿಷಿನ್ ಆಧಾರಿತವಾಗಿ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ರಾ ಮೆಟೀರಿಯಲ್ ಒಂದು ಬರುತ್ತೆ. ಸೊ ಅದರಿಂದ ಫುಲ್ ಕಂಪ್ಲೀಟ್ ಎಂಡ್ ಪ್ರಾಡಕ್ಟು ನಮ್ಮ ಫ್ಯಾಕ್ಟ್ರಿಯಲ್ಲಿ ಒನ್ ಬೈ ಒನ್ ಪ್ರೋಸೆಸ್ಸಿಂದ ಕನ್ವರ್ಟ್ ಆಗಿ ಕಸ್ಟಮರಿಗೆ ಹೋಗುತ್ತೆ. ನಾವು ಕಂಪ್ಲೀಟ್ ಎಂಡ್ ಟು ಎಂಡ್ ಸೊಲ್ಯೂಷನ್ನೇ ಕೊಡೋದು, ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕಂಪ್ನಿಯಲ್ಲಿ ಹೋಗಿ ಫಿಕ್ಸು ಮಾಡಿ ಆಮೇಲೆ ಸರ್ವಿಸು ಕೊಡ್ತೀವಿ. ಸೊ ನಾವು ಈಗ ಏನೇ ಮಾತಾಡಿದ್ರು ಮಾತಿಗೆ ಹೋಗಬೇಡಿ. ನಮ್ಮದು ಫ್ಯಾಕ್ಟ್ರಿ JP ನಗರಲ್ಲಿದೆ. ನಮ್ಮ ಫ್ಯಾಕ್ಟ್ರಿನ ನೋಡಿ, ಪ್ರಾಡಕ್ಟ್ನ ನೋಡಿ, ಅಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬಂತು ಅಂದರೆ ಆರ್ಡರ್ ಕೊಡಿ.